ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ನ ಸಹೃದಯಿ ಶ್ರೋತೃಗಳೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 196ನೇ ಸಂಚಿಕೆಯಲ್ಲಿ ಕಥಾವಾಚಕರಾಗಿ ನಮ್ಮೊಂದಿಗಿದ್ದಾರೆ ಸಾಹಿತ್ಯಾಸಕ್ತರಾದ ನಮ್ರತಾ ಉಡುಪಿ. ಬನ್ನಿ ಕಥೆ ಕೇಳೋಣ. ರೇಡಿಯೋ ಮಣಿಪಾಲ್ ಕೇಳುಗರಿಗೆ ನಮಸ್ಕಾರಗಳು. ಒಂದು ಬಟನ್ ಅಂತರದ ಸ್ವಾವಲಂಬನೆ. ಆ ದಿನ ಕೆಲಸದ ನಿಮಿತ್ತ ನಾನು ಬೇರೆ ಊರಲ್ಲಿದ್ದೆ. ಸಂಜೆ ಕೆಲಸಗಳೆಲ್ಲ ಮುಗಿದಿತ್ತು. ಕಡಿಮೆ ಸಮಯದಲ್ಲಿ ದೂರದ ಪ್ರಯಾಣ ಬೇಕಾದಾಗ ನನ್ನ ಮೊದಲ ಆಯ್ಕೆ ಯಾವಾಗಲೂ ಕರ್ನಾಟಕ ಸಾರಿಗೆ ಬಸ್. ಖಾಲಿ ಆಸನ ಸಿಗುವ ನೆಮ್ಮದಿಯ ಜೊತೆಗೆ ಪ್ರತಿ ಸಾರಿ ಈ ಬಸ್ ಹತ್ತಿದಾಗ ಜೀವನ ನನಗೆ ಹೊಸ ಪಾಠವೊಂದನ್ನು ಕಲಿಸದೆ ಬಿಡುವುದಿಲ್ಲ. ಆ ದಿನವೂ ನಾನು ಅದೇ ಬಸ್ ಹತ್ತಿದ್ದೆ. ಉತ್ತರ ಕರ್ನಾಟಕದ ಒಂದು ಹಳ್ಳಿಯತ್ತ ಹೊರಟಿದ್ದ ಬಸ್ ನಿಧಾನವಾಗಿ ಬಸ್ ನಿಲ್ದಾಣವನ್ನು ತೊರೆದಿತ್ತು. ನಿಲ್ದಾಣದ ಗದ್ದಲ, ಜನರ ಗೊಂದಲ ನಿಧಾನವಾಗಿ ಹಿಂದೆ ಉಳಿಯತೊಡಗಿದವು. ಬಸ್ ಒಳಗೆ ಕ್ರಮೇಣ ಒಂದು ಮೌನ ಶಾಂತಿ ಆವರಿಸಿತು. ನಗರದ ಗಡಿಯನ್ನು ದಾಟಿ ಹೆದ್ದಾರಿಯ ಮೇಲೆ ಕಾಲಿಟ್ಟ ಕ್ಷಣಕ್ಕೆ ಪ್ರಯಾಣದ ಲಯವೇ ಬದಲಾಗಿತ್ತು. ಕಿಟಕಿಯ ಹೊರಗೆ ಹರಡಿಕೊಂಡಿದ್ದ ಬಣ್ಣ ಬಣ್ಣದ ಹೊಲಗಳು, ಧೂಳಿನಿಂದ ಮಸುಕಾದ ದಾರಿಗಳು, ದೂರದಲ್ಲಿ ಮೌನವಾಗಿ ನಿಂತಿದ್ದ ಗುಡ್ಡಗಳು ಎಲ್ಲವೂ ಮನೆ ಎನ್ನುವ ಭಾವನೆಯನ್ನು ಮಾತಿಲ್ಲದೆ ಹೊತ್ತುಕೊಂಡು ಸಾಗುತ್ತಿದ್ದವು. ಅದೇ ಬಸ್ಸಿನಲ್ಲಿ ನನ್ನ ಪಕ್ಕದ ಆಸನದಲ್ಲಿ ಒಬ್ಬ ಅಜ್ಜಿ ಒಬ್ಬಂಟಿಯಾಗಿ ಕುಳಿತಿದ್ದರು. ಅವರು ಉತ್ತರ ಕರ್ನಾಟಕದಲ್ಲಿರುವ ತಮ್ಮ ಊರಿನತ್ತ ಪ್ರಯಾಣಿಸುತ್ತಿದ್ದಾರೆಂಬುದು ಕೇಳದೇ ಇದ್ದರೂ ಸ್ಪಷ್ಟವಾಗಿತ್ತು. ಅವರು ತೊಟ್ಟಿದ್ದ ಇಳಿಕಲ್ ಸೀರೆಯ ಸೆರಗಿನಿಂದ ತಮ್ಮ ತಲೆಯನ್ನು ಮುಚ್ಚಿಕೊಂಡಿದ್ದರು. ಎಣ್ಣೆ ಹಚ್ಚಿ ಮೃದುವಾಗಿ ಬಾಚಿಕೊಂಡ ಕೂದಲು, ಹಿಂದೆ ಕಟ್ಟಿದ ಸಣ್ಣ ಬನ್, ಕೈತುಂಬ ಹಸಿರು ಗಾಜಿನ ಬಳೆಗಳು, ಹಣೆ ಮೇಲೆ ಮೆರೆದ ದೊಡ್ಡ ಕೆಂಪು ಕುಂಕುಮದ ಬೊಟ್ಟು, ಕಿವಿ ತುಂಬ ಓಲೆಗಳು, ಇವೆಲ್ಲವೂ ಅವರ ಬದುಕಿನ ಬೇರುಗಳು ಯಾವ ಮಣ್ಣಿನಲ್ಲಿ ನೆಲೆಸಿದೆ ಎಂದು ಮೃದುವಾಗಿ ಸೂಚಿಸುತ್ತಿದ್ದವು. ಅವರ ಒಂಟಿತನದಲ್ಲಿ ವಿಷಾದವೂ ಇರಲಿಲ್ಲ, ಅಸಹಾಯಕತೆಯೂ ಇರಲಿಲ್ಲ. ಅದು ಜೀವನವೇ ಅವರಿಗೆ ಕಲಿಸಿದ್ದ ಮೌನದ ಸಂಗಾತಿತನವಾಗಿರಬಹುದು. ಆದರೂ ಆ ಶಾಂತಿಯೊಳಗೂ ಹೇಳಲಾಗದ ಒಂದು ಸಣ್ಣ ಚಂಚಲತೆ ಮೃದುವಾಗಿ ಅಡಗಿಕೊಂಡಿತ್ತು. ಅವರ ಕಾಲುಗಳ ಬಳಿ ಒಂದು ಸಣ್ಣ ಚೀಲ ಇತ್ತು. ಅದರೊಳಗೆ ಅವರ ಜಗತ್ತೇ ಅಡಗಿಕೊಂಡಿದ್ದಂತೆ. ಮಧ್ಯೆ ಮಧ್ಯೆ ಅವರು ಅದನ್ನು ಜೋಪಾನವಾಗಿ ಸರಿಪಡಿಸಿಕೊಂಡು ಕುಳಿತಿದ್ದರು. ಚೀಲ ಕೈತಪ್ಪಿ ಹೋಗಬಾರದೆಂಬ ಕಾಳಜಿಯೋ, ಅದರೊಳಗೆ ಸಂಗ್ರಹವಾಗಿದ್ದ ನೆನಪುಗಳಿಗೆ ಏನಾದರೂ ಆಗಬಾರದೆಂಬ ಭಯವೋ ಎಂಬಂತೆ. ಸ್ವಲ್ಪ ಹೊತ್ತಿನ ಬಳಿಕ ಅವರು ಚೀಲವನ್ನು ನಿಧಾನವಾಗಿ ತೆರೆದರು. ಒಳಗಿಂದ ಮಡಿಸಿದ ಒಂದು ಸಣ್ಣ ಕಾಗದದ ತುಂಡು ಹೊರಬಂದಿತು. ಅದರ ಮೇಲೆ ಬರೆಯಲ್ಪಟ್ಟಿದ್ದ ಹೆಸರುಗಳು ಮತ್ತು ಸಂಖ್ಯೆಗಳು ಕೇವಲ ಅಂಕಿಗಳೂ ಅಲ್ಲ, ಅವು ಅವರ ಬದುಕಿನ ನಂಟುಗಳು. ಗಂಡ, ಮಗ, ಮಗಳು, ಸೊಸೆ.
ಅದಕ್ಕೆ ಜೊತೆಯಾಗಿಯೇ ಅವಳ ಪುಟ್ಟ ಕೀಪ್ಯಾಡ್ ಮೊಬೈಲ್ ಫೋನ್ ಕೂಡ ಹೊರಬಂದಿತ್ತು. ಒಮ್ಮೆ ಕಾಗದದ ಕಡೆ, ಮತ್ತೊಮ್ಮೆ ಕಿಟಕಿಯ ಹೊರಗೆ ಅವರ ದೃಷ್ಟಿಯನ್ನು ಮೌನವಾಗಿ ಬದಲಾಯಿಸುತ್ತಿದ್ದರು. ಮತ್ತೆ ಕಾಗದ, ಮತ್ತೆ ಹೊರಗಿನ ದೃಶ್ಯ. ಈ ಕ್ರಮ 2-3 ಬಾರಿ ಮರುಕಳಿಸಿದಂತೆ ಕಂಡಿತು. ಅವರು ಯಾರಿಗೋ ಕರೆ ಮಾಡಬೇಕೆಂದು ಬಯಸುತ್ತಿರುವುದು ಸ್ಪಷ್ಟವಾಗಿತ್ತು. ಆದರೆ ಫೋನ್ನ ಬಟನ್ಗಳು ಇನ್ನೂ ಅವರ ಬೆರಳಿಗೆ ಸಂಪೂರ್ಣವಾಗಿ ಪರಿಚಿತವಾಗಿರಲಿಲ್ಲ. ಒಮ್ಮೆ ಕಾಗದದ ಮೇಲೆ ಬಿದ್ದ ದೃಷ್ಟಿ ಮತ್ತೊಮ್ಮೆ ಫೋನ್ ಕಡೆ ಸರಿಯುತ್ತಿತ್ತು. ಮೊದಲು ಯಾವ ಸಂಖ್ಯೆ, 9 ಒತ್ತಬೇಕಾ 0 ಒತ್ತಬೇಕಾ ಎಂಬ ಗೊಂದಲ ಅವರ ಮುಖದಲ್ಲೇ ಓದಬಹುದಾಗಿತ್ತು. ನಾನು ಅವರನ್ನು ಮೌನವಾಗಿ ಗಮನಿಸುತ್ತಿದ್ದೆ. ಸಹಾಯ ಮಾಡಬೇಕೆಂಬ ಮನಸ್ಸಿತ್ತು. ಆದರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಬಾರದೆಂಬ ಸಂಕೋಚವೂ ಜೊತೆಯಲ್ಲೇ ನಿಂತಿತ್ತು. ಕೊನೆಗೆ ಧೈರ್ಯ ಸಂಗ್ರಹಿಸಿ ನಿಧಾನವಾಗಿ ಕೇಳಿದ್ದೆ, ಅಜ್ಜಿ, ನಾನು ಸಹಾಯ ಮಾಡ್ಲೇನಾ? ಅವರು ನನ್ನತ್ತ ನೋಡಿದರು. ಆ ನೋಟದಲ್ಲಿ ಅಹಂಕಾರವೂ ಇರಲಿಲ್ಲ, ಕೃತಕ ವಿನಯವೂ ಇರಲಿಲ್ಲ. ಒಂದು ನಿಷ್ಪಟ್ಟ ಒಪ್ಪಿಗೆಯಷ್ಟೇ ಇತ್ತು. ನಾವು ಒಂದು ಸಣ್ಣ ಕರೆ ಮಾಡಿದೆವು. ಅವರು ಮಾತನಾಡಿದ ಧ್ವನಿಯಲ್ಲಿ ಮನೆ ಎನ್ನುವ ಪದದ ಉಷ್ಣತೆ ತುಂಬಿಕೊಂಡಿತ್ತು. ಕರೆ ಮುಗಿದಾಗ ಅವರ ಮುಖದಲ್ಲಿ ಒಂದು ತೃಪ್ತಿಯ ನೆರಳು ಕಂಡಿತು. ಆದರೆ ಅದೇ ಕ್ಷಣದಲ್ಲಿ ನನ್ನೊಳಗೆ ಒಂದು ಪ್ರಶ್ನೆ ಎದ್ದು ನಿಂತಿತ್ತು. ಮುಂದಿನ ಬಾರಿ ನಾನು ಇಲ್ಲದಿದ್ದರೆ ಅವರ ಜಗತ್ತು ಮತ್ತೆ ಆ ಸಣ್ಣ ಕಾಗದದ ತುಂಡಿನ ಮೇಲೆಯೇ ಅವಲಂಬಿತವಾಗಿ ಬಿಡುತ್ತೆಯೇ? ಅಷ್ಟರಲ್ಲಿ ನನಗೆ ಸ್ಪೀಡ್ ಡಯಲ್ ನೆನಪಾಯಿತು. ಇದೇ ವಿಧಾನವನ್ನು ಹಿಂದೆ ನನ್ನ ಅನಮ ಎಂದರೆ ನನ್ನ ತಂದೆಯ ಅಮ್ಮನಿಗಾಗಿ ಒಮ್ಮೆ ಹೊಂದಿಸಿದ್ದೆ. ಆ ಸಣ್ಣ ವ್ಯವಸ್ಥೆ ಅವರ ಬದುಕಿನಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತಂದಿತ್ತೋ ಇನ್ನೂ ಮನಸ್ಸಿನಲ್ಲಿ ತಾಜಾಗಿತ್ತು. ನಾನು ಅಜ್ಜಿಯ ಫೋನ್ ಕೈಗೆತ್ತಿಕೊಂಡೆ. ಅವರಿಗೆ ನಿಧಾನವಾಗಿ ವಿವರಿಸುತ್ತಾ ಒಂದೊಂದೇ ಸಂಖ್ಯೆಯನ್ನು ಅರ್ಥಪೂರ್ಣ ಕ್ರಮದಲ್ಲಿ ಜೋಡಿಸಿದೆ. ಸ್ಪೀಡ್ ಡಯಲ್ 1 ಗಂಡ, 2 ಮಗ, 3 ಮಗಳು, 4 ಸೊಸೆ. ಈ ಕ್ರಮವನ್ನು ನೆನಪಿಟ್ಟುಕೊಳ್ಳಿ ಅಜ್ಜಿ ಎಂದು ಮೃದುವಾಗಿ ಹೇಳಿದೆ. ಸಂಖ್ಯೆಗಳನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟವಾಗಬಹುದು ಅಜ್ಜಿ, ಆದರೆ ಸಂಬಂಧಗಳನ್ನು ನೆನಪಿಟ್ಟುಕೊಳ್ಳುವುದು ಸುಲಭ ಅಲ್ವಾ ಎಂದು ನಾನು ಹೇಳಿದೆ. ನಿಮ್ಮ ಜೀವನಕ್ಕೆ ಯಾರು ಯಾವ ಕ್ರಮದಲ್ಲಿ ಬಂದಾರೋ ಅದೇ ಕ್ರಮ. ಮೊದಲಿಗೆ ನಿಮ್ಮ ಗಂಡ ಅಲ್ವಾ, ಅದಕ್ಕೆ ಅವರ ಸಂಖ್ಯೆ 1. ಈ ಬಟನ್ ಅನ್ನು ಗಟ್ಟಿಯಾಗಿ ಒತ್ತಿದರೆ ಅವರಿಗೆ ಕರೆ ಹೋಗುತ್ತದೆ. ಹಾಗೆಯೇ ನಂತರ ಮಗ, ನಂತರ ಮಗಳು, ಮತ್ತೆ ಸೊಸೆ. ಎಷ್ಟು ಸುಲಭ ಅಲ್ವಾ ಎಂದು ಹೇಳಿದೆ. ಅವರು ಒಮ್ಮೆ ನಕ್ಕರು. ಅದು ಅರ್ಥ ಮಾಡಿಕೊಂಡ ಒಪ್ಪಿಗೆಯ ನಗು. ನಾವು ಮತ್ತೆ ಪ್ರಯತ್ನಿಸಿದೆವು. ಈ ಬಾರಿ ಅವರ ಬೆರಳು ಸ್ವಲ್ಪ ನಡುಗುತ್ತಿದ್ದರೂ ಧೈರ್ಯವನ್ನು ಸೇರಿಸಿಕೊಂಡು ಅವರು ಬಟನ್ ಒತ್ತಿದರು. ಫೋನ್ನ ಇನ್ನೊಂದು ಕಡೆ ಧ್ವನಿ ಕೇಳಿದ ಕ್ಷಣಕ್ಕೆ ಅವರ ಕಣ್ಣುಗಳಲ್ಲಿ ಮಗುತನದ ಸಂತೋಷ ಹೊಮ್ಮಿತ್ತು. ನಾನು ಮಾಡಿದೆ ಎಂಬ ಹೆಮ್ಮೆಯ ಹೊಳಪು. ಅವರಿಗೆ ಆಗಲೇ ಇದರಲ್ಲಿ ನಂಬಿಕೆ ಮೂಡಿದಂತೆ, ನನ್ನ ಮೇಲೆ ಒಂದು ಆತ್ಮೀಯತೆ ಬೆಳೆದಂತೆ ಅವರು ಇನ್ನೂ ಹತ್ತಿರ ಬಂದರು. ಮಗ, ಇದರಲ್ಲಿ ಸಮಯ ಹಾಕಿಕೊಡಬಹುದಾ ಎಂದು ಕೇಳಿದರು. ನನ್ನ ಮಗನ ಫೋನ್ನಲ್ಲಿ ಮುಂದಿನ ದೊಡ್ಡ ಗಡಿಯಾರ ಇದೆ ಎಂದರು. ಅವರ ಮಾತು ಕೇಳಿ ನನಗೂ ಸಂತೋಷವಾಯಿತು. ಸಮಯದ ಅರಿವು ಅವರಿಗೆ ಇನ್ನೊಂದು ನೆರವಾಗಬಹುದು ಎಂಬುದು ಮನಸ್ಸಿಗೆ ತಟ್ಟಿತು. ನಾನು ಅವರ ಫೋನ್ನ ವಾಲ್ಪೇಪರ್ಗೆ ದೊಡ್ಡ ಗಡಿಯಾರವನ್ನು ಸೇರಿಸಿದೆ. ಇದನ್ನು ನೋಡಿದರೆ ಸಮಯ ಸುಲಭವಾಗಿ ಗೊತ್ತಾಗುತ್ತದೆ ಎಂದು ಅಜ್ಜಿಗೆ ಹೇಳಿದೆ. ಅವರು ಗಡಿಯಾರದ ಕಡೆ ನೋಡಿದರು. ನಂತರ ನಿಧಾನವಾಗಿ ನನ್ನ ಕಡೆ ತಿರುಗಿದರು. ಆ ಕ್ಷಣದಲ್ಲಿ ಅವರ ಜಗತ್ತು ಇನ್ನೊಂದು ಹೆಜ್ಜೆ ವಿಸ್ತಾರಗೊಂಡಂತೆ ನನಗೆ ಅನ್ನಿಸಿತು. ಅಜ್ಜಿ ಮೌನವಾಗಿ ಅವರ ಕೈಗಳನ್ನು ಮೇಲಕ್ಕೆತ್ತಿ ಆಶೀರ್ವಾದ ಮಾಡಿ ನನ್ನ ಮುಖವನ್ನು ಮುದ್ದು ಮಾಡಿದರು. ಆ ಧನ್ಯವಾದಕ್ಕೆ ಶಬ್ದಗಳ ಅಗತ್ಯವಿರಲಿಲ್ಲ. ಅದು ಹೃದಯದಿಂದ ಹೃದಯಕ್ಕೆ ನೇರವಾಗಿ ಹರಿದ ಕ್ಷಣ. ಅವರ ಮುಖದಲ್ಲಿ ತುಂಬಿಕೊಂಡಿದ್ದ ಸಂತೋಷ ನಾನು ಇಳಿಯುವ ತನಕವೂ ನನ್ನತ್ತ ನೋಡುತ್ತಲೇ ಇತ್ತು. ಬಸ್ ತನ್ನ ದಾರಿಯಲ್ಲಿ ಮುಂದಕ್ಕೆ ಸಾಗುತ್ತಲೇ ಇತ್ತು. ಆದರೆ ನನ್ನೊಳಗೆ ಒಂದು ಅರಿವು ಅಲ್ಲೇ ನಿಂತುಕೊಂಡಿತ್ತು. ಸಬಲೀಕರಣ ಎಂದರೆ ದೊಡ್ಡ ಭಾಷಣಗಳು, ದೊಡ್ಡ ಯೋಜನೆಗಳಷ್ಟೇ ಅಲ್ಲ. ಕೆಲವೊಮ್ಮೆ ಒಂದು ಬಟನ್, ಒಂದು ಸಂಖ್ಯೆ, ಒಂದು ಚಿಕ್ಕ ಕಲಿಕೆ ಅಷ್ಟೇ ಸಾಕು. ಆ ಚಿಕ್ಕ ಕಲಿಕೆಯೇ ಒಬ್ಬರ ಬದುಕಿಗೆ ಸ್ವಾವಲಂಬನೆಯ ಧೈರ್ಯವನ್ನು ತುಂಬಬಲ್ಲದು. ಆ ದಿನ ರಾತ್ರಿ ಮನೆಗೆ ಬಂದಾಗಲೂ
ಅಜ್ಜಿಯ ಮುಖವೇ ನನ್ನ ಕಣ್ಣ ಮುಂದೆ ತೇಲುತ್ತಲೇ ಇತ್ತು. ಅವರು ಊರಿಗೆ ಮರಳಿದ ನಂತರ ಅವರಿಗೆ ಹೇಗೆ ಅನಿಸಿರಬಹುದು ಎಂಬ ಕಲ್ಪನೆ ಮನಸ್ಸನ್ನು ಬಿಡಲಿಲ್ಲ. ಅವರೊಳಗೆ ಮೂಡಿರಬಹುದಾದ ಆ ಸ್ವಾವಲಂಬನೆಯ ಅನುಭವ, ಅದು ಅವರ ಮೇಲೆ ಬಂದ ಒಂದು ಮೌನದ ಹೆಮ್ಮೆ ಅಲ್ವೇ? ನಾನು ಮಾಡಬಲ್ಲೆ ಎಂಬ ಸಣ್ಣ ಆದರೆ ಬಲವಾದ ವಿಶ್ವಾಸ. ಮನೆಗೆ ಕಾಲಿಟ್ಟ ತಕ್ಷಣವೇ ನಾನು ನನ್ನ ತಾಯಿಯನ್ನು ಅಪ್ಪಿಕೊಂಡೆ. ಹೆಮ್ಮೆಯೊಂದಿಗೆ ಹೇಳಿದೆ, ಅಮ್ಮ, ಇಂದು ನಾನು ಒಬ್ಬರ ಬದುಕಿನಲ್ಲಿ ಸ್ವಾವಲಂಬನೆಯ ದೀಪವೊಂದನ್ನು ಹಚ್ಚಲು ಸಹಾಯ ಮಾಡಿದ್ದೇನೆ. ಅಮ್ಮ ನಗುತ್ತಾ ಅಲ್ಲೇ ಕುಳಿತು ನನ್ನತ್ತ ನೋಡಿದರು. ಅವರ ಧ್ವನಿಯಲ್ಲಿ ಮಮತೆಯ ಬೆರೆತು ಅವರು ಹೇಳಿದರು, ಇದು ನಿನ್ನ ವಿಶೇಷತೆ ಕಣೆ. ನೀನು ಎಲ್ಲಿ ಹೋದರೂ ಯಾರಿಗಾದರೂ ಏನಾದರೂ ಕಲಿಸದೆ ಬಿಡುವುದಿಲ್ಲ. ಯಾರಾದರೂ ನಿನ್ನಿಂದ ಏನಾದರೂ ಕಲಿತೇ ಬಿಡ್ತಾರೆ ಎಂದು ಹೇಳಿದರು. ಅಮ್ಮ ಸ್ವಲ್ಪ ಮೌನದ ಬಳಿಕ ಮತ್ತೆ ಸೇರಿಸಿದರು, ನಿನ್ನ ಬೆಂಬಲ ನನ್ನ ಜೊತೆಗಿರಲಿಲ್ಲ ಅಂದರೆ 50 ವರ್ಷದ ವಯಸ್ಸಿನಲ್ಲಿ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಪರೀಕ್ಷೆಯನ್ನು ಅತ್ಯುತ್ತಮ ಅಂಕಗಳೊಂದಿಗೆ ಡಿಸ್ಟಿಂಕ್ಷನ್ ಪಡೆದು ಉತ್ತೀರ್ಣರಾಗಲು ಸಾಧ್ಯವಾಗುತ್ತಿತ್ತೇ? ಇಂದು ಹಾರ್ಮೋನಿಯಂ ಕಲಿತು ಎಲ್ಲೆಡೆ ಗಾಯಕರಿಗೆ ಸಾಥ್ ನೀಡುವ ಧೈರ್ಯ ಬಂದಿರುತ್ತಿತ್ತೇ? ಮನೆಗೆ ಸೀಮಿತವಾಗಿದ್ದ ಯೋಗ, ಹೂವಿನ ಕಟ್ಟುವಿಕೆ, ರಂಗೋಲಿ, ನನ್ನೊಳಗಿನ ಆ ಕಲೆಯನ್ನು ನೀನು ಸಾಮಾಜಿಕ ಮಾಧ್ಯಮದ ಮೂಲಕ ಜಗತ್ತಿಗೆ ತೋರಿಸಿದೆಯಲ್ಲ, ಅದರಿಂದಲೇ ಇಂದು ನನಗೆ ಒಂದು ಹೊಸ ಗುರುತು ಸಿಕ್ಕಿದೆ. ಅವರ ಮಾತುಗಳನ್ನು ಕೇಳುತ್ತಿದ್ದಂತೆ ಮನಸ್ಸಿನೊಳಗೆ ಹೇಳಲಾಗದಷ್ಟು ಸಂತೋಷ ತುಂಬಿತು. ಅದು ಹೆಮ್ಮೆಗಿಂತಲೂ ಹೆಚ್ಚು ಒಂದು ಆಳವಾದ ಅರ್ಥಪೂರ್ಣ ತೃಪ್ತಿ. ನಾನು ಇದನ್ನು ಆತ್ಮಪ್ರಶಂಸೆಗೆಂದು ಹೇಳುತ್ತಿಲ್ಲ, ಆದರೆ ನನ್ನ ಜೀವನದಲ್ಲಿ ಕಲಿತ ಒಂದು ಸಣ್ಣ ಪಾಠ ಇದೆ. ಎಷ್ಟು ಸಾಧ್ಯವೋ ಅಷ್ಟು ಕೌಶಲ್ಯಗಳನ್ನು ಕಲಿಯಬೇಕು. ಯಾವ ಕೌಶಲ್ಯ ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ನಮ್ಮ ಬದುಕಿಗೆ ಅಥವಾ ಮತ್ತೊಬ್ಬರ ಬದುಕಿಗೆ ಬೆಳಕಾಗುತ್ತದೆ ಎಂಬುದು ಯಾರಿಗೂ ಮುಂಚಿತವಾಗಿ ತಿಳಿಯದು. ಈ ರೀತಿಯಲ್ಲಿ ನಾವು ಎಲ್ಲರಿಗೂ ಸ್ವಲ್ಪ ಸ್ವಲ್ಪವಾಗಿ ಸ್ವಾವಲಂಬಿಗಳಾಗಿ ಬದುಕಬಹುದು. ಅದು ಏಕಾಏಕಿ ದೊರಕುವ ದೊಡ್ಡ ಶಕ್ತಿಯಲ್ಲ. ದಿನನಿತ್ಯದ ಸಣ್ಣ ಪ್ರಯತ್ನಗಳಿಂದ, ಸಣ್ಣ ಕಲಿಕೆಗಳಿಂದ ನಿಧಾನವಾಗಿ ಬೆಳೆಸಿಕೊಳ್ಳುವ ಒಳಗಿನ ಧೈರ್ಯ. ಇಂದಿನ ದಿನಗಳಲ್ಲಿ ಸ್ವಾವಲಂಬನೆ ಎನ್ನುವ ಪದವನ್ನು ಹಲವರು ತಪ್ಪಾಗಿ ಅರ್ಥೈಸುತ್ತಾರೆ. ನನಗೆ ಎಲ್ಲವೂ ಬರುತ್ತದೆ, ನನಗೆ ಯಾರೂ ಬೇಡ ಎಂಬ ಘೋಷಣೆಯಂತೆ ಅದನ್ನು ಬಳಸುತ್ತಾರೆ. ಆದರೆ ನಿಜವಾದ ಸ್ವಾವಲಂಬನೆ ಅಂತ ಘೋಷಣೆ ಅಲ್ಲ. ಅದು ಒಂಟಿತನವಲ್ಲ, ಜನರಿಂದ ದೂರ ಸರಿಯುವ ಅಭ್ಯಾಸವೂ ಅಲ್ಲ, ಅದು ಅಹಂಕಾರವೂ ಅಲ್ಲ, ನಾನು ಸಾಕು ಎಂಬ ಗಟ್ಟಿತನದಿಂದ ಹುಟ್ಟಿದ ಗೋಡೆಯೂ ಅಲ್ಲ. ನಿಜವಾದ ಸ್ವಾವಲಂಬನೆ ಎಂದರೆ ನಮ್ಮೊಳಗೆ ಹುಟ್ಟುವ ನಂಬಿಕೆ. ಅವಶ್ಯಕತೆ ಬಂದಾಗ ನಾನು ನನ್ನನ್ನು ನಿಭಾಯಿಸಬಲ್ಲೆ ಎಂಬ ಶಾಂತ ವಿಶ್ವಾಸ, ಮತ್ತು ಅದೇ ವಿಶ್ವಾಸದಿಂದ ಬೇಕಾದಾಗ ಮತ್ತೊಬ್ಬರ ಕೈ ಹಿಡಿಯುವ ವಿನಯ. ಸ್ವಾವಲಂಬಿಯಾಗಿರುವವರು ಸಹಾಯ ಬೇಡವೆಂದು ಹೇಳುವುದಿಲ್ಲ. ಅವರು ಸಹಾಯಕ್ಕೆ ಭಯಪಡದೆ, ಅವಲಂಬನೆಗೆ ಬಂಧಿತರಾಗದೆ ಬದುಕುತ್ತಾರೆ. ಅವರ ಬದುಕು ನಿರೀಕ್ಷೆಯ ಮೇಲೆ ಅಲ್ಲ, ಸಾಮರ್ಥ್ಯದ ಮೇಲೆ ನಿಂತಿರುತ್ತದೆ. ಆ ಶಕ್ತಿಯಲ್ಲಿಯೇ ಇನ್ನೊಂದು ಸೌಂದರ್ಯ ಇದೆ. ನಮ್ಮನ್ನು ನಾವು ನಂಬಿಕೊಳ್ಳುವ ಶಕ್ತಿಯೇ ನಮ್ಮವರನ್ನು ಇನ್ನಷ್ಟು ಎತ್ತಿ ಹಿಡಿಯುವ ಸಾಮರ್ಥ್ಯವಾಗುತ್ತದೆ. ನಾವು ದೃಢವಾಗಿದ್ದಾಗಲೇ ಎಲ್ಲ ಅಡೆತಡೆಗಳನ್ನು ಎದುರಿಸಲು ಸಾಧ್ಯ. ನಮ್ಮೊಳಗೆ ಬೆಳಕು ಇದ್ದಾಗಲೇ ಮತ್ತೊಬ್ಬರ ಬದುಕಿಗೂ ಬೆಳಕು ಹಚ್ಚಬಹುದು. ಸ್ವಾವಲಂಬನೆ ಎಂದರೆ ನಮಗಾಗಿ ಬಲವಾಗುವುದು, ಬೇಡಿಕೆಯ ಹೊತ್ತಿನಲ್ಲಿ ಕುಸಿಯದೆ ನಿಲ್ಲುವುದು, ಮತ್ತು ಅದಕ್ಕಿಂತಲೂ ಮಹತ್ವವಾಗಿ ನಮ್ಮವರಿಗಾಗಿ ಉಪಯುಕ್ತರಾಗುವುದು, ಅವರಿಗೆ ನೆಚ್ಚಿನ ಭರವಸೆಯಾಗುವುದು. ಸ್ವಾವಲಂಬನೆ ಎಂದರೆ ಒಬ್ಬರ ಬದುಕಿನಿಂದ ಇನ್ನೊಬ್ಬರ ಬದುಕಿಗೆ ಹರಿಯುವ ಶಕ್ತಿ. ಅದು ಮೌನವಾಗಿ ಕೆಲಸ ಮಾಡುತ್ತದೆ, ಆದರೆ ಅದರ ಪರಿಣಾಮ ದೀರ್ಘಕಾಲ ಉಳಿಯುತ್ತದೆ. ಅದೇ ಜೀವನವನ್ನು ಅರ್ಥಪೂರ್ಣವಾಗಿಸುವ, ಮನುಷ್ಯತ್ವವನ್ನು ಇನ್ನಷ್ಟು ಸುಂದರಗೊಳಿಸುವ ಶಕ್ತಿ. ಉಡುಪಿಯಲ್ಲೇ ಬೆಳೆದಿದ್ದರೂ ಕನ್ನಡದ ಉಪಯೋಗ ತುಂಬಾ ಕಡಿಮೆ ಇತ್ತು. ಸ್ಕೂಲಲ್ಲಿರಲಿ, ಕೆಲಸದಲ್ಲಿರಲಿ ಅಥವಾ ಕಾಲೇಜಲ್ಲಿರಲಿ ಇಂಗ್ಲಿಷ್ ಮತ್ತು ಹಿಂದಿಯ ಉಪಯೋಗ ಜಾಸ್ತಿ ಆಗಿದ್ದರಿಂದ ಕನ್ನಡ ಉಪಯೋಗ ತುಂಬಾ ಕಡಿಮೆ ಆಗಿತ್ತು. ಆದರೆ ಹೊರದೇಶಕ್ಕೆ ಹೋದಾಗ ಅಥವಾ ಬೇರೆ ಪ್ರದೇಶಕ್ಕೆ ಹೋದಾಗ ಅವರು ನೀವು ಕನ್ನಡದವರೇ ಅಂತ ಕೇಳಿದಾಗ ನನಗೆ ಆವಾಗ ಅನಿಸ್ತಿತ್ತು, ನನಗೆ ಕನ್ನಡ ಅಷ್ಟು ಬರೋದಿಲ್ಲ ಅಲ್ಲ ಅಂತ. ಅದಕ್ಕೆ ಸರಿಯಾಗಿ ನನ್ನ ಒಬ್ಬ ಗುರ್ತದವರು ಪ್ರತಿಭಾ ಆಂಟಿಯವರು ರೇಡಿಯೋ ಮಣಿಪಾಲ್ ಅವರ ಕತೆ ಕೇಳೋಣ ಕಾರ್ಯಕ್ರಮ ಬರ್ತಾ ಇದೆ ಎಂದು ಹೇಳಿದರು. ಆವಾಗ ನಾನ್ಯಾಕೆ ಬರಿಬಾರ್ದು, ಇಂಗ್ಲಿಷ್ ಎಲ್ಲ ಬರೀತೇನೆ, ಆದರೆ ಕನ್ನಡ ನಮ್ಮ ಭಾಷೆಯ ಬರಿಬೇಕು ಎಂದು ನನಗೆ ಸಹ ಒಂದು ಛಲ ಬಂದಿತ್ತು. ಹಾಗಾಗಿ ಅವರು ಒಂದು ಸ್ಫೂರ್ತಿ ನೀಡಿ ನನಗೆ ರೇಡಿಯೋ ಮಣಿಪಾಲ್ ಅವರು ಒಂದು ಅವಕಾಶ ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಇದುವರೆಗೆ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ವಂದನೆಗಳು.
ಪ್ರಿಯ ಕೇಳುಗರೆ, ಇದುವರೆಗೆ ಸ್ವರಚಿತ ಕಥೆಯನ್ನು ವಾಚಿಸಿದವರು ಸಾಹಿತ್ಯಾಸಕ್ತರಾದ ನಮ್ರತಾ ಉಡುಪಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.